ಫಸ್ಟ್ ಫ್ಯೂ ಮಂತ್ಸ್ ಆ್ಯಕ್ಚುಲಿ ಡಬಲ್ ದ ಮನಿ. ಓಕೆ. ಐ ಫೆಲ್ಟ್ ಓವರ್ ಕಾನ್ಫಿಡೆಂಟ್ ಆವಾಗ. ಅದಾದಮೇಲೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದರಲ್ಲಿ ಲೆವರೇಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ವಾಟ್ ಇಟ್ ಮೇಡ್ ಮೀ ಈಸ್ ದಟ್ ಲೆವರೇಜ್ ವಿಚ್ ಐ ಟುಕ್ ವಾಸ್ ವೆರಿ ಬ್ಯಾಡ್. ರಿಯಲ್ ಎಸ್ಟೇಟಲ್ಲಿ ಕೆಲವು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆ್ಯಂಡ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಸೊ ಲೆವರೇಜ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಇಫ್ ಯು ಮೇಕ್ ಮನಿ ಟೂ ಮಚ್, ಇಫ್ ಯು ಲೂಸ್ ಟೂ ಮಚ್. ಸೊ ಐ ಲಾಸ್ಟ್ ಆಲ್ಮೋಸ್ಟ್ ಆಲ್ ದ ಮನಿ. ಎಲ್ಲ ದುಡ್ಡು ನಮ್ಮ ತಂದೆಯವ್ರು ಕೊಟ್ಟಿದ್ದು ಎಲ್ಲ 100% ದುಡ್ಡು ವೆಂಟ್ ಆಫ್. ಲೈಕ್ ಸೊ ಆಲ್ಮೋಸ್ಟ್ 3,000-4,000 ರುಪೀಸ್ ಬಾಕಿತ್ತು ನನ್ನ ಡಿಮೆಟ್ ಅಕೌಂಟಲ್ಲಿ. ಓಕೆ. ಸೊ ದ್ಯಾಟ್ ವಾಸ್ ಅ ಮೊಮೆಂಟ್ ಆಫ್ ರಿಗ್ರೆಟ್. ಸೊ ತುಂಬ ಒಂದು ಫೀಲಿಂಗ್ ಹೆಂಗೆ ಸ್ಟಾರ್ಟ್ ಆಗಿರ್ತದೆ ಅಂದರೆ, ನಮ್ಮ ಮನೆಯಲ್ಲೆಲ್ಲ ತುಂಬ ಕಷ್ಟಪಟ್ಟು ಕಾಲೇಜ್ಗೆ ಕಲಿಯೋಕ್ಕೆಲ್ಲ ಕಳಿಸ್ತಾ ಇದ್ದಾರೆ, ಬಟ್ ನಾನು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದೀನಿ. ಆ ಥರ ಥಾಟ್ ಪ್ರಾಸೆಸ್ ಬಂತು. ಅಗೇನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಥಾಟ್ ವಾಸ್, ನಾನೇನು ಮಾಡಬಹುದು ಇವಾಗ ಟು ರಿಟರ್ನ್ ದಟ್ ಮನಿ. ಸೊ ಫಸ್ಟ್ ಆ ಥಾಟಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್, ಓಕೆ ಐ ಹ್ಯಾವ್ ಟು ವರ್ಕ್, ಎಲ್ಲಾದರೂ ಕೆಲಸ ಮಾಡಬೇಕು ಅಂತ.